ಹಲೋ ವೀವರ್ಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ಆ್ಯಸ್ ಯೂಶ್ವಲ್ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ನಾರ್ಮಲ್ ನಾವು ಪಾರ್ಕ್ಗೆ ಹೋಗ್ತಾ ಇದ್ವಲ್ಲ, ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀರಲ್ವ. ಸೊ ಹಾಗೆ ಇವಾಗ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ರೆಗ್ಯುಲರಾಗಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಆಟೋನ ಬುಕ್ ಮಾಡಿಕೊಂಡು ನಾವಿವಾಗ ಪಾರ್ಕಿಗೆ ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ ಪಾರ್ಕು ಅಂತಂದರೆ ಒಂದು 30 ರುಪೀಸ್ ತೊಗೊಳ್ತಾರೆ ಅಷ್ಟೇ, ಮಿನಿಮಮ್ ಚಾರ್ಜಸ್ ತೊಗೊಳ್ತಾರೆ. ಸೊ ಇವಾಗ ಪಾರ್ಕಿಗೆ ಬಂದ್ವಿ. ಸೊ ನೋಡೋಣ, ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ನಾವು ರೆಗ್ಯುಲರಾಗಿ ಬರೋವಂಥದ್ದು 4 o'clock 5 o'clock ಒಳಗಡೆ ಬರ್ತೀವಿ. ಬಿಸಿಲು ಚೆನ್ನಾಗಿರುತ್ತೆ. ಸೊ ಜಾಸ್ತಿ ಬಿಸಿಲಿರುವಾಗ ಬಂದ್ರೂ ವಾಕಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ನಾರ್ಮಲ್ ಬಿಸಿಲಿರುವಾಗ ಬರಬೇಕಾಗತ್ತೆ. ಬಟ್ ಇವಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು, 5:30 ಮೇಲೆ ಆಗಿಬಿಟ್ಟಿತ್ತು ಅಂತ ಬಂದ್ವಿ. ಆ್ಯಂಡ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮೋಜಲ್ಲಿ ಕೂಡ ನಾನು ವೀಡಿಯೋಸ್ನ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡ್ಕೋಬೋದು, ಬಯೋದಲ್ಲಿ ಲಿಂಕ್ ಇದೆ. ಹಾಗೆಯೇ ಮೋಜಲ್ಲಿ ಲೈವ್ಗೂ ಕೂಡ ಬರ್ತಾ ಇರ್ತೀನಿ. ಮೋಜ್ ಡೀಟೇಲ್ಸ್ ಬಗ್ಗೆ ನೆಕ್ಸ್ಟ್ ನಾನೊಂದು ವೀಡಿಯೋ ಮಾಡ್ತೀನಿ. ಅದ್ರಲ್ಲಿ ಕೂಡ ಹೇಗೆ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋನೂ ಕೂಡ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಅದಾದ ನಂತರ ರೆಗ್ಯುಲರಾಗಿ ನಾನು ಪಾರ್ಕ್ ಮುಗಿಸ್ಕೊಂಡು ನಾನು ರಾಯರ ಮಠಕ್ಕೆ ಬರ್ತೀನಿ. ಮತ್ತು ರಾಯರ ಮಠಕ್ಕೆ ಹೋಗಿ ಮಿಕ್ಕಿದ್ದೇನೇ ಕೆಲಸ ಆದ್ರೂ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 8:30 to 9 o'clock ಆಗುತ್ತೆ. ರೆಗ್ಯುಲರಾಗಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆಚೆಗಡೆ ಈ ನಡುವೆ. ಸೊ ಹಾಗೆ ಈಗ ರಾಯರ ಮಠಕ್ಕೆ ಬಂದ್ವಿ. ಸೊ ಈ ತಾತ ರೆಗ್ಯುಲರಾಗಿ ಬರ್ತಾರೆ ಅಲ್ಲಿ ರಾಯರ ಮಠಕ್ಕೆ. ನಮ್ಮ ಪಾಪುನ ಕೂಡ ಮಾತಾಡಿಸ್ತಾ ಇದ್ರು. ಆ್ಯಂಡ್ ಹಾಗೆ ಅವಳದೊಂದು ಫೋಟೋ ತೊಗೊಂಡ್ರು. ಅವರು ಒಂದು ಫೋಟೋ ತೊಗೋತೀನಿ ಅಂತ ಹೇಳಿಬಿಟ್ಟು ಒಂದು ಫೋಟೋ ತೊಗೊಂಡ್ರು. ಅವಳನ್ನ ಕೇಳ್ತಾ ಇದ್ರು, ಫೋಟೋದಲ್ಲಿ ಇರೋರು ಯಾರು ಅಂತ ಕೇಳ್ತಾ ಇದ್ರು ನಮ್ಮ ಪಾಪುನವರು. ಯಾವಾಗಲೂ ಬಂದಾಗೆಲ್ಲ ಮಾತಾಡಿಸ್ತಾ ಇರ್ತಾರೆ. ಆ್ಯಂಡ್ ಹಾಗೆ ರಾಯರ ದರ್ಶನ ತೊಗೊಂಡು ಸ್ವಲ್ಪ ಕೆಲಸ ಆಯಿತು, ಆಚೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 8 ಗಂಟೆ ಮೇಲೆ, 8:30 ಆಗೋಗಿತ್ತು ಆಲ್ಮೋಸ್ಟು. ಸೊ ಮತ್ತೆ ನಾನು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಡೇ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ, ಇದು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿರೋವಂಥದ್ದು. ಇದು ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಜಸ್ಟ್ ಅದು ಪ್ರಾಡಕ್ಟ್ ವೈಸು ನಾನು ಅದರಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಜಸ್ಟ್ ವ್ಲಾಗ್ ವೈಸು ನಾನು ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಇವಾಗ. ಆ್ಯಂಡ್ ಹಾಗೆ ಮಧ್ಯಾಹ್ನ ಪುಳಿಯೋಗರೆ ಮಾಡ್ಕೊಂಡಿದ್ವಿ. ಪುಳಿಯೋಗರೆ ಮಾಡಿಕೊಂಡು ಈವ್ನಿಂಗು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಂತರ ನೆಕ್ಸ್ಟ್ ಡೇ ಕೂಡ ನಾವು ವಾಕಿಂಗಿಗೆ ಬಂದ್ವಿ. ಸೇಮ್ ಪಾರ್ಕಿಗೆ ವಾಕಿಂಗಿಗೆ ಬಂದ್ವಿ. ಆ್ಯಂಡ್ ಲಾಸ್ಟು ಕೆಲವೊಂದು ವೀಡಿಯೋದಲ್ಲಿ ಫೋಟೋಸ್ ಕೂಡ ನೋಡಿದ್ದೀರ. ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ವಾಕಿಂಗ್ ಮಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಸ್ವಲ್ಪ ಸೆಲ್ಫೀಸು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ನೇಚರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಅದಕ್ಕಾಗಿ ನಾನು ಆಲ್ಮೋಸ್ಟ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆಯೇ ಮಠಕ್ಕೆ ಮತ್ತು ಕೆಲವು ದೇವಸ್ಥಾನಗಳಿಗೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಏನಾದರೂ ಆಚೆ ಬೇರೆ ಏನಾದರೂ ಕೆಲಸ ಇದ್ದರೆ ಕೂಡ ಮುಗಿಸ್ಕೊಂಡು ನಂತರ ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿಕೊಂಡು ಈ ಪ್ರೊಸೀಜರ್ ಮಾಡ್ತಾಯಿದ್ದೀನಿ. ಇವಾಗ ಈ ಪ್ರೊಸೀಜರ್ ನಡೀತಾ ಇದೆ. ಮುಂಚೆಲ್ಲ ಇಷ್ಟು ದಿನದಿಂದ ನಾನು ಆಚೆ ಬರ್ತಾನೆ ಇರಲಿಲ್ಲ, ನಮ್ಮ ಪಾಪು ಚಿಕ್ಕದಿದ್ದರಿಂದ. ಈ ನಡುವೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ರೆಗ್ಯುಲರಾಗೂ ಬರೋದಕ್ಕಾಗೋದಿಲ್ಲ. ಯಾಕಂತಂದರೆ ತುಂಬಾ ವಾಕಿಂಗ್ ಮಾಡಿದ್ರೆ ಕಾಲು ನೋವು ಬಂದುಬಿಡುತ್ತೆ. ಸೊ ಈ ಥರ ವೀಕ್ಲಿ ಒಂದು ಥ್ರೈಸು ಆ ಥರ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಮನೆಗೆ ಬಂದು ಅಡುಗೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಆಚೆನೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಅಲ್ಲಿ ಚೆನ್ನಾಗಿ ಮಾಡ್ತಾಯಿದ್ರು ಇಡ್ಲಿ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಇದು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ ಕೂಡ ನಾನು ಒಂದು ಫ್ರಾಕ್ ಅಂತಂದರೆ ಡೈಲಿ ವೇರ್ ಡ್ರೆಸ್ನ ನಾನು ಆರ್ಡ್ರ್ ಮಾಡಿರೋವಂಥದ್ದು. ನೋಡಿ ತುಂಬಾ ಚೆನ್ನಾಗಿದೆ. ಇದು ತುಂಬಾ ಮಲ್ಟಿ ಕಲರಲ್ಲಿತ್ತು. ಬ್ಲೂ ಮತ್ತು ಎಲ್ಲೋ ಮತ್ತು ರೆಡ್ಡು ಆ ಥರ ವೆರೈಟೀಸ್ ಇತ್ತು. ನನಗೆ ಈ 2 ಕಲರ್ ತುಂಬಾ ಇಷ್ಟ ಆಯಿತು. ಅದಕ್ಕಾಗಿ ನಾನು ಇದನ್ನು ಆರ್ಡ್ರ್ ಮಾಡಿಕೊಂಡೆ. ನಮ್ಮ ಪಾಪುಗೆ ಮುಂಚೆ ತೊಗೊಂಡಿದ್ದ ಬಟ್ಟೆ ಎಲ್ಲ ಇವಾಗ ಬೆಳೀತಾ ಇದ್ದಾಳೆಲ್ಲ ಎಲ್ಲನೂ ತುಂಬಾ ಚಿಕ್ಕದಾಗ್ತಾ ಇದೆ. ಸೊ ಕಾಟನ್ ಮೆಟೀರಿಯಲ್ಲು ಈ ಒಂದು ಸಮ್ಮರ್ ಸೀಸನ್ ಬಂತಲ್ವ, ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಇದು. ಆ್ಯಂಡ್ ನೋಡಬೇಕು ಸೈಜು ಯಾವ ಥರ ಅವಳಿಗೆ ಕಂಫರ್ಟಬಲ್ ಆಗುತ್ತೆ ಅಂತ. ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ನೋಡೋಣ ಹೇಗೆ ಕಂಫರ್ಟಬಲ್ ಆಗುತ್ತೆ ಸೈಜು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ. ಆ್ಯಂಡ್ ಮನೆಗೆ ಬಂದಾದ ನಂತರ ರೈಸ್ ಮತ್ತು ಆಲೂಗಡ್ಡೆ ಸಾಂಬಾರು ಮಾಡ್ಕೊಂಡಿದ್ದೆ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.